ಸರ್, ಈಗ ಹಾವು ಕಚ್ಚಿದ ತಕ್ಷಣ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಸರ್? ಅಂದ್ರೆ ಯಾವುದೇ ಒಂದು ಪ್ರಾಣಿ ಅಥವಾ ಯಾವುದೇ ಒಂದು ಹಾವು ಕಚ್ಚಲಿ, ಫಸ್ಟ್ ಧೈರ್ಯವನ್ನ ಹೇಳ್ಬೇಕು. ಯಾವ ವ್ಯಕ್ತಿಗೆ ಹಾವು ಕಚ್ಚಿರುತ್ತಲ್ಲ ಅವ್ರಿಗೆ ಧೈರ್ಯವನ್ನ ಹೇಳ್ಬೇಕು. ನಿಮ್ಗೆ ನಾವಿದೀವಿ, ಏನೂ ತೊಂದರೆ ಆಗಲ್ಲ, ನೀನು ನಾವು ಉಳಿಸ್ಕೋತೀವಿ ಅಂತ ಹೇಳಿದ್ರೆ ಅರ್ಧ ಅವನಲ್ಲಿ ಬದುಕ್ತಾ ಅಂತ. ಅಕಸ್ಮಾತ್ ಏನಾದ್ರು ಹಾವು ಕಚ್ತಾ ಅಯ್ಯೋ ಅಂದ್ರೆ ಅವನು ಅಲ್ಲೇ ಪೂರ್ತಿ ಸತ್ತೋಗಿರ್ತಾನೆ. 50% ಅಲ್ಲ, ಪೂರ್ತಿನೇ ಸತ್ತೋಗಿರ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಯಾವುದೇ ಒಂದು ವ್ಯಕ್ತಿಗೆ ಹಾವು ಕಚ್ಚಿದ್ರೆ ಅವ್ರಿಗೆ ಧೈರ್ಯವನ್ನು ಹೇಳ್ಬೇಕು. ನಾವಿದೀವಿ, ನಿಮ್ಗೆ ಏನೂ ತೊಂದರೆ ಆಗಲ್ಲ ಅಂತ ಅವ್ನಿಗೆ ಧೈರ್ಯವನ್ನು ಹೇಳಿ ಅವ್ನಿಗೆ ಕೂರಿಸಿ, ಕೈ ಕಚ್ಚಿದ್ರೆ ಕೈ ಅಲ್ಲಾಡ್ಸೋದ್ ಬೇಡ, ಕಾಲು ಕಚ್ಚಿದ್ರೆ ಕಾಲು ಅಲ್ಲಾಡ್ಸೋದ್ ಬೇಡ, ಅವನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಕರ್ಕೊ ಹೋಗಿರ್ಸಿದ್ರೆ ಸಾಕು. ಈಗ ನಮ್ ಜನ ಏನ್ ಮಾಡ್ತಾರೆ, ಹಾವು ಕಚ್ಚಿದ ತಕ್ಷಣ ಒಂದು ಬ್ಲೇಡ್ ತಗೋತಾರೆ, ಆ ಜಾಗನ ಕಟ್ ಮಾಡ್ತಾರೆ, ಕಟ್ ಮಾಡಿ ಅಲ್ಲಿಂದ ರಕ್ತನ ತೆಗಿತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವ್ಯಕ್ತಿಗೆ ಇಲ್ಲೆಲ್ಲೋ ಕಚ್ಚಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ, ಮೇನ್ ನರ್ವಸ್ ಸಿಸ್ಟಮ್ ಹೋಗಿದೆ, ಆಯ್ತಾ. ಈ ಮೇನ್ ನರ್ವಸ್ ಸಿಸ್ಟಮ್ಗೆ ಏನ್ ಮಾಡ್ತಾರೆ, ಇಲ್ಲಿ ಎಲ್ಲೋ ಹಾವು ಕಚ್ಚಿದೆ, ಈ ಮೇನ್ ನರ್ವಸ್ ಸಿಸ್ಟಮ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಂದನೇ ಬ್ಲಡ್ ಲಾಸ್ ಆಗಿ ಮನುಷ್ಯ ಸತ್ತೋಗ್ತಾನೆ. ಅದಕ್ಕೋಸ್ಕರ ನೀವು ಇಲ್ಲೆಲ್ಲಾದ್ರೂ ಕಚ್ಚಿತ್ತು ಅಂದ್ರೆ ಆ ಒಂದು ಭಾಗನ ನೀಟಾಗಿ ಕೆಳಗಡೆ ಇಳಿಬಿಟ್ಟು ಅವನಿಗೆ ಧೈರ್ಯವನ್ನು ಹೇಳಿ ಹಾಸ್ಪಿಟ್ಲ್ ಕರ್ಕೋದ್ರೆ ಅಷ್ಟೇ ಸಾಕು. ನೀವೇನಾದ್ರೂ ಫಸ್ಟ್ ಏಡ್ ಮಾಡ್ತೀನಿ ಅಂದ್ರೆ, ಈ ಕೈ ಅಥವಾ ಕಾಲು ಉಳುಕಿದಾಗ ಫುಟ್ಬಾಲ್ ಅವರು ಯಾವುದೋ ಒಂದು ಕ್ರೇಪ್ ಬ್ಯಾಂಡೇಜ್ ಕಟ್ತಾರಲ್ವ, ಅದನ್ನ ಕಟ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು.